ಕಡಿಮೆ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು 2-3 ಸಾವಿರದಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಆದಾಯ ಅಂದರೆ 1,00,000ದವರೆಗೆ ಒಂದು ತಿಂಗಳಿಗೆ ಆದಾಯವನ್ನು ಪಡೆಯೋದಂಥ ಬಿಸ್ನೆಸ್ ಆಗಿದೆ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾಸದಲ್ಲಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಯಾವುದು ಅಂದರೆ ಸಿಲ್ಕ್ ಥ್ರೆಡ್ ಬಿಸ್ನೆಸ್. ಈ ಸಿಲ್ಕ್ ಥ್ರೆಡ್ನ ಒಂದು ಬಿಸ್ನೆಸ್ ಅನ್ನೋದಕ್ಕಿಂತ ಇದೊಂದು ಆರ್ಟ್ ಅಂತಲೇ ಹೇಳ್ಬೋದು. ಇದು ಒಂದು ಕಲೆ. ಇದು ನಿಮಗೆ ಗೊತ್ತಿದ್ದರೆ ಇದರಿಂದ ಹೆಚ್ಚಿನ ಆದಾಯವನ್ನು ನೀವು ಮನೆಯಿಂದಲೇ ಪಡೆಯಬಹುದು. ಇವಾಗಿನ ಗೋಲ್ಡ್ ರೇಟಲ್ಲಿ ನಾವು ಗೋಲ್ಡ್ ಪರ್ಚೇಸ್ ಮಾಡೋದಂತೂ ಅದು ಕನಸಿನ ಮಾತು ಅಂತಲೇ ಹೇಳ್ಬೋದು. ಅದಕ್ಕೆ ನಮ್ಮ ಮಹಿಳೆಯರು ಏನಂದರೆ ಆರ್ಟಿಫಿಷಿಯಲ್ ಕಡೆಗೆ ತುಂಬಾ ಗಮನನ ಹರಿಸ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಜ್ಯುವೆಲರ್ಸ್, ಅದರಲ್ಲೂ ಸಿಲ್ಕ್ ಥ್ರೆಡ್ಡಿಂದ ಮಾಡಿರೋ ಜ್ಯುವೆಲರ್ಸಿಗೆ ಮಾರ್ಕೆಟಲ್ಲಿ ತುಂಬಾ ಬೇಡಿಕೆ ಇದೆ. ಅದು ನಿಮಗೂ ಸಹ ಗೊತ್ತಿದೆ. ಅದರಲ್ಲೂ ಕಲರ್ಸ್ ಅಟ್ರಾಕ್ಟಿವ್ ಆಗಿರುವಂಥ ಈ ಜ್ಯುವೆಲರ್ಸ್ನ ಯಾರು ತಾನೇ ಇಷ್ಟಪಡಲ್ಲ ಅಲ್ವಾ? ಎಸ್ ಫ್ರೆಂಡ್ಸ್, ಮನೆಯಿಂದನೇ ಚಕ್ಕದಾಗಿ ಆರಂಭಿಸಿ ಇದರಿಂದ ಹೆಚ್ಚು ಆದಾಯವನ್ನು ಗಳಿಸೋರು ನಮ್ಮ ಮುಂದೆನೇ ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ನೀವು ನೋಡಿ ಅವ್ರನ್ನ ಕಲಿಬೋದು. ಮನೆಯಿಂದನೇ ನೀವೇನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಇದೊಂದು ಒಳ್ಳೆಯ ಉಪಾಯ ಅಂತಲೇ ಹೇಳ್ಬೋದು. ಹಾಗೆ ಒಂದು ಒಳ್ಳೆಯ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಮಹಿಳೆಯರಿಗೆ, ಮನೇಲೇ ಕೂತ್ಕೊಂಡಿರೋರಿಗೆ ಅಥವಾ ಏನಾದ್ರು ಮನೆಯಿಂದನೇ ನಾವು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಅನ್ನೋರಿಗೆ ಇದೊಂದು ಒಳ್ಳೆಯ ಐಡಿಯಾ. ಈ ಸಿಲ್ಕ್ ಥ್ರೆಡ್ ಬಿಸ್ನೆಸ್ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ ಮಿಸ್ ಮಾಡಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ಹೆಚ್ಚು ಬೇಡಿಕೆ ಇರುವ ಈ ಸಿಲ್ಕ್ ಥ್ರೆಡ್ಡು ಬ್ಯಾಂಗಲ್ಸ್ ಆಗಿರ್ಬೋದು, ಈ ಸಿಲ್ಕಿಂದ ಮಾಡಿರುವಂಥ ಒಂದು ಸರಗಳು, ಚೌಕ್ಸ್ಗಳಾಗಿರ್ಬೋದು, ಸಿಲ್ಕಿಂದ ಮಾಡಿರುವಂಥ ಇಯರಿಂಗ್ಸ್ ಸರಗಳಾಗಿರ್ಬೋದು, ರಿಂಗ್ಸ್ ಆಗಿರ್ಬೋದು, ತುಂಬಾ ಬೇಡಿಕೆ ಇದೆ. ಹಾಗೂ ಇವಕ್ಕೆ ಪ್ರೈಸ್ ಕೂಡ ಜಾಸ್ತಿನೇ ಇದೆ. ಇದಕ್ಕೆ ನೀವು ಯೂಸ್ ಮಾಡುವಂಥ ರಾ ಮಟೀರಿಯಲ್ಸು, ನೀವು ಯಾವ ಕ್ವಾಲಿಟಿಯ ಒಂದು ಥ್ರೆಡನ್ನು ಯೂಸ್ ಮಾಡ್ತಿದ್ದೀರಾ, ಹಾಗೆ ಯಾವ ಕ್ವಾಲಿಟಿಯ ಪ್ರಾಡಕ್ಟನ್ನು ಮಾಡ್ತಿದ್ದೀರಾ ಅನ್ನೋದು ಇದರಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಒಂದು ಕಲೆನ ನೀವು ಎಲ್ಲಿಂದ ಕಲಿಬೋದು ಅಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಹಾಗೆ ಯೂಟ್ಯೂಬಲ್ಲಿ ಕೂಡ ತುಂಬಾ ವೀಡಿಯೋಸ್ ಇದೆ ಈ ಸಿಲ್ಕ್ ಥ್ರೆಡ್ಡಿಂದ ಜ್ಯುವೆಲರ್ಸ್ ಮಾಡೋದು. ಅದನ್ನು ಕೂಡ ನೀವು ನೋಡಿ ಕಲಿಬೋದು. ಕೆಲವೊಂದು ನಿಮಗೆ ಆಫ್ಲೈನಲ್ಲಿ ಕೂಡ ಕೆಲವರು ಕಲಿಸ್ತಾ ಇರ್ತಾರೆ. ಅಲ್ಲಿ ಕೂಡ ನೀವು ಚೆನ್ನಾಗಿ ಕಲ್ತ್ಕೊಂಡ್ಬಂದು ಈ ಬಿಸ್ನೆಸ್ನ ಮನೆಯಿಂದ ಸ್ಟಾರ್ಟ್ ಮಾಡ್ಬೋದು. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಟ್ರೈನ್ ಅಪ್ ಆಗಿರಬೇಕು. ನಿಮಗೆ ಆ ಪ್ರಾಡಕ್ಟ್ ಮಾಡೋದ್ರ ಬಗ್ಗೆ ತುಂಬಾ ಹಿಡ್ತಾ ಇರಬೇಕು. ಹಾಗೆ ಟ್ರೈನಿಂಗ್ ಆಗಿದ್ದರೆ ನಿಮಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ ಮತ್ತು ಹೆಚ್ಚಿನ ಆದಾಯವನ್ನು ಕೂಡ ನೀವು ಇದರಲ್ಲಿ ಗಳಿಸ್ಬೋದಾಗಿದೆ. ಎಸ್ ಫ್ರೆಂಡ್ಸ್, ಇದಕ್ಕೆ ರಾ ಮೆಟೀರಿಯಲ್ಸ್ನ ನೀವು ಎಲ್ಲಿಂದ ತರ್ಬೋದು ಅಂದರೆ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು, ಹಾಗೆ ಆಫ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಆಫ್ಲೈನಲ್ಲಿ ಅಂದರೆ ನಿಮ್ಮ ಸ್ಥಳೀಯ ಮಾರ್ಕೆಟು, ಫ್ಯಾನ್ಸಿ ಸ್ಟೋರ್ಸು, ಇಲ್ಲಿಂದ ನೀವು ಆಫ್ಲೈನಲ್ಲಿ ಒಂದು ಹೋಲ್ಸೇಲ್ ರೇಟಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ಆನ್ಲೈನಲ್ಲಿ ಹೋಲ್ ಸೆಟ್ ಕೂಡ ನಿಮಗೆ ಸಿಗುತ್ತೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಬರ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ನೀವು ಯೂಸ್ ಮಾಡ್ತಿರೋ ಸಿಲ್ಕಿನ ಕ್ವಾಲಿಟಿ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ನೀವು ಯೂಸ್ ಮಾಡುವ ಗಮ್ಮು, ಅದ್ರ ಮೇಲೆ ನಿಮ್ಮ ಒಂದು ಪ್ರಾಡಕ್ಟ್ ಕೂಡ ನಿಂತಿರುತ್ತೆ. ಹಾಗೂ ಪ್ರೈಸ್ ಕೂಡ ನೀವು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗಿರುತ್ತೆ. ಅದ್ರ ಮೇಲೆ ನಿಮ್ಮ ಪ್ರೈಸನ್ನು ನೀವು ಕೂಡ ಪ್ರೈಸಿಗೆ ನೀವು ಡಿಮ್ಯಾಂಡನ್ನು ಇಡ್ತಾ ಹೋಗ್ಬೋದು. ನೀವು ಇನ್ನೂ ಟ್ರೆಂಡಿಂಗಲ್ಲಿರುವ ಒಂದು ಡಿಸೈನ್ಸ್ನ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಒಂದು ಬೆಲೆಗೆ ನಿಮ್ಮ ಪ್ರಾಡಕ್ಟ್ ಕೂಡ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಈ ಒಂದು ಜ್ಯುವೆಲರನ್ನು ಟ್ರೆಂಡಿಗೆ ತಕ್ಕಂತೆ ಮಾಡ್ತಾ ಹೋಗಬೇಕಾಗತ್ತೆ, ಅಥವಾ ಸೀಸನ್ಸ್ಗೆ ತಕ್ಕಂತೆ, ಅಥವಾ ಫೆಸ್ಟಿವಲ್ಸು ಅಥವಾ ವೆಡ್ಡಿಂಗ್ಸ್ ಯಾವುದಕ್ಕೆ ನೀವು ರೆಡಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪ್ರಾಡಕ್ಟು ಡೀಟೇಲ್ಸ್ನ ನೀವು ಕೊಡ್ತಾ ಹೋಗ್ಬೋದು. ಈ ಪ್ರಾಡಕ್ಟ್ನ ಮಾಡಬೇಕಂದ್ರೆ ನಿಮಗೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ನೀವು ಕೂಡ ಟ್ರೈನ್ ಅಪ್ ಆಗಿದ್ರೆ ತುಂಬಾ ಒಳ್ಳೆಯದು. ದಿನದಲ್ಲಿ ನೀವು ಒಂದು ಟ್ರೈನ್ ಅಪ್ ಆಗೋದ್ರಿಂದ ಒಂದು ಸೆಟ್ ಅಂತ ಹೇಳಿದ್ರೆ ಒಂದು ಬ್ಯಾಂಗಲ್ಸು, ರಿಂಗು, ಇಯರಿಂಗ್ಸು, ಸರ, ಈ ಥರ ಒಂದು ಕಂಪ್ಲೀಟ್ ಸೆಟ್ಟನ್ನು ನೀವು ಒಂದು ದಿನದಲ್ಲಿ ತಯಾರು ಮಾಡಬಹುದು. ಇವಾಗಿನ ಟ್ರೆಂಡಿಗೆ ತಕ್ಕಂತೆ ಜ್ಯುವೆಲರ್ಸನ್ನ ಮಾಡಿ ಆವಾಗ ನಿಮ್ಮ ಒಂದು ಪ್ರಾಡಕ್ಟ್ ಒಳ್ಳೆ ಪ್ರೈಸ್ಗೆ ಸೇಲ್ ಆಗುತ್ತೆ. ಯಾವುದೇ ಪ್ರಾಡಕ್ಟ್ ಮಾಡಿದರೂ ಸಹ ನೀವು ಟ್ರೆಂಡಿಗೆ ತಕ್ಕಂತೆ, ಸೀಸನ್ಗೆ ತಕ್ಕಂತೆ ಮಾಡ್ತಾ ಹೋಗಿ. ಅದು ಫೆಸ್ಟಿವಲ್ ಸೀಸನ್ನ ಅಥವಾ ವೆಡ್ಡಿಂಗ್ ಸೀಸನ್ನ ಅಥವಾ ಮಕ್ಕಳಿಗೆ ಒಂದು ಆ್ಯನ್ಯುವಲ್ ಡೇಗೆ ಟೈಮಲ್ಲಿ ತುಂಬಾ ಸೇಲ್ ಆಗುತ್ತೆ. ಹಾಗೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ಸ್ ಇದ್ದರೆ ಆವಾಗ ತುಂಬ ಸೇಲ್ ಆಗುತ್ತೆ. ಹಾಗೆ ಒಂದು ಯಾವುದಾದ್ರು ದೊಡ್ಡ ಈವೆಂಟ್ಗಳಿಗೆ ಆ ಥರ ಎಲ್ಲ ನೀವು ಒಂದು ಒಳ್ಳೆ ಆ ಟ್ರೆಂಡಿಗೆ ತಕ್ಕಂತೆ ಡಿಸೈನ್ ಮಾಡಿದ್ರೆ ನಿಮಗೆ ಯಾರು ಹೆಚ್ಚಿನ ಪ್ರೈಸ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಮ ಒಂದು ಪ್ಯಾಕೇಜಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕಾಗತ್ತೆ. ಹೊಸ ಡಿಸೈನ್ಗಳನ್ನ ಮಾಡೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ಸೇಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗಂತೂ ಆರ್ಟಿಫಿಷಿಯಲ್ ಬಳಸುವ ಸಂಖ್ಯೆನೇ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಈ ಥರ ಕಲರ್ಫುಲ್ ಜ್ಯುವೆಲರ್ಗಳನ್ನು ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನೀವು ಮೆಹಂದಿ ಫಂಕ್ಷನಿಗಾದರೆ ಎಲ್ಲೋ ಒಂದು ಥೀಮಲ್ಲಿ ಬ್ಯಾಂಗಲ್ ಸೆಟ್ಟನ್ನ ರೆಡಿ ಮಾಡ್ಬೋದು. ಹಾಗೆ ಸಂಗೀತ ಥೀಮ್ ಆದರೆ ನೀವೊಂದು ಅವರ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಿ ರೆಡಿ ಮಾಡಿಕೊಡ್ಬೋದು. ಹಾಗೆ ವೆಡ್ಡಿಂಗಿಗಾದರೆ ನೀವೊಂದು ಹೋಲ್ ಸೆಟ್ನೇ ಅವರ ಸ್ಯಾರಿಗೆ ಮ್ಯಾಚಿಂಗ್ ಥರ ಮಾಡಿ ರೆಡಿ ಮಾಡಿಕೊಡ್ಬೋದು. ಇನ್ನು ಅವರಿಗೆ ಇಷ್ಟ ಆಯಿತು ಅಂದರೆ ನೀವು ಕಸ್ಟಮೈಸ್ ಕೂಡ ಮಾಡಿಕೊಡ್ಬೋದು. ಅವರಿಗೆ ತಕ್ಕಂತೆ ಅವರ ಟ್ರೆಂಡಿಗೆ ಇಷ್ಟ ಆಗೋಂಥ ಕಸ್ಟಮೈಸ್ ಕೂಡ ಮಾಡಿಕೊಡ್ಬೋದು. ಮೊದಲು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಿಮಗೆ ಅದ್ರ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ನಿಮಗೆ ಒಳ್ಳೆ ಡಿಸೈನ್ಸ್ಗಳ ನೀವೇ ಕಲಿತಾ ಹೋಗ್ತೀರಾ. ಇದರಲ್ಲಿ ನೀವೇ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ಬೋದು.
ಈ ಒಂದು ಬಿಸ್ನೆಸ್ಗೆ ರಾ ಮೆಟೀರಿಯಲ್ ಕೂಡ ತುಂಬ ಕಡಿಮೆ ಅಮೌಂಟಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ರಾ ಮೆಟೀರಿಯಲ್ಗೆ ನಿಮಗೆ ಅಷ್ಟೊಂದೇನು ಖರ್ಚಾಗಲ್ಲ. ಕೊನೆಗೆ ನಿಮ್ಮ ರೇಟ್ ಫಿಕ್ಸಿಂಗ್ ಹೆಂಗಿರಬೇಕು ಅಂದರೆ, ನೀವು ಯಾವ ಒಂದು ಪ್ರಾಡಕ್ಟಿಗೆ ಯಾವ ರೀತಿಯ ಒಂದು ಕ್ವಾಲಿಟಿಯ ಥ್ರೆಡ್ ಯೂಸ್ ಮಾಡಿದ್ದೀರಾ, ಗಮ್ ಯೂಸ್ ಮಾಡಿದ್ದೀರಾ, ನಿಮ್ಮ ಪ್ಯಾಕೇಜಿಂಗ್ ಹೆಂಗಿದೆ, ಹಾಗೆ ನೀವು ಯಾವ ಟ್ರೆಂಡಿಗೆ ಈಗಿನ ಟ್ರೆಂಡಿಗೆ ಮಾಡಿದ್ದೀರಾ ಅದ್ರ ಮೇಲೆ ನಿಮ್ಮ ಒಂದು ಪ್ರೈಸ್ನ ನಿಗದಿ ಮಾಡ್ತಾ ಹೋಗ್ಬೋದು. ನಿಮಗೆ ಎಷ್ಟು ಖರ್ಚಾಗಿದೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪ್ರಾಫಿಟ್ ಮಾರ್ಜಿನ್ನ ನೀವು ತಗೊಳ್ಬೋದು. ಅಂದರೆ ಒಂದು ನಿಮ್ಮ ಖರ್ಚಿಗಿಂತ ನೀವು ಒಂದು 20-25% ಪ್ರಾಫಿಟ್ ಅಂತೂ ನೀವು ತಗೊಳ್ಬೋದು ಈ ಬಿಸ್ನೆಸ್ಸಲ್ಲಿ. ಇನ್ನು ಪ್ರಾಡಕ್ಟ್ ಏನೂ ರೆಡಿ ಆಯಿತು, ಇದನ್ನು ಹೇಗೆ ಸೇಲ್ ಮಾಡ್ಬೋದು ಅಂತ ಕೇಳ್ಬೋದು. ಇದಕ್ಕೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಆನ್ಲೈನು. ಟೆಕ್ನಾಲಜೀಸ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸೇಲ್ಸ್ ಅಥವಾ ಬಿಸ್ನೆಸ್ಗೆ. ಇದಕ್ಕೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡ್ಬೋದು. ಆನ್ಲೈನಲ್ಲಿ ಹೇಗೆ ಅಂದರೆ, ನಿಮ್ಮದೇ ಒಂದು ಪೇಜಸ್ ಕ್ರಿಯೇಟ್ ಮಾಡಿ, ಅದಕ್ಕೆ ಒಂದು ಒಳ್ಳೆ ನೇಮ್ ಕೊಡಿ, ಅದರಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿಬಿಟ್ಟು, ನೀವು ಮಾಡಿರೋ ಒಂದು ಪ್ರಾಡಕ್ಟ್ನ ಕ್ಲೀನಾಗಿ ವೀಡಿಯೋ ಮತ್ತು ಫೋಟೋಸ್ ತೆಗೆದುಬಿಟ್ಟು ರೀಲ್ಸ್ ಏನಾದರೂ ಮಾಡಿಬಿಟ್ಟು ಅದನ್ನ ನೀಟಾಗಿ ಅಪ್ಲೋಡ್ ಮಾಡಿ. ಹಾಗೆ ಅಲ್ಲಿ ಕೂಡ ಪ್ರೈಸ್ ಕೂಡ ಮೆನ್ಷನ್ ಮಾಡಿರಿ. ಅದು ವಿತ್ ಡೆಲಿವರಿ ಚಾರ್ಜಸ್ನು ಕವರ್ ಆಗಿರಬೇಕು, ಆ ಥರ ಮೆನ್ಷನ್ ಮಾಡಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಡಕ್ಟ್ ತುಂಬ ಬೇಗನೆ ಜನಗಳಿಗೆ ರೀಚ್ ಆಗುತ್ತೆ. ಅದರಿಂದ ನಿಮಗೆ ಒಂದು ಒಳ್ಳೆಯ ಡಿಮ್ಯಾಂಡ್ ಕೂಡ ಬರುತ್ತೆ ಪ್ರಾಡಕ್ಟಿಗೆ, ಹಾಗೆ ಸೇಲ್ ಕೂಡ ಜಾಸ್ತಿ ಆಗುತ್ತೆ. ನೀವು ಫಸ್ಟ್ ಟೈಮ್ ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದೀರಾ ಅಂದರೆ ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಕಡಿಮೆಗೆ ಇರಲಿ. ಅಂದರೆ 20-25% ನೀವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ ನಿಮ್ಮ ಒಂದು ಬಿಸ್ನೆಸ್ ಗ್ರೋತ್ ಆದಮೇಲೆ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಕೂಡ ಜಾಸ್ತಿ ಮಾಡ್ಕೊತಾ ಹೋಗಿ. ಫಸ್ಟ್ ಟೈಮ್ ನೀವು ಪ್ರಾಡಕ್ಟ್ನ ಸೇಲ್ ಮಾಡುವಾಗ ಕಾಂಬೋ ಆಫರ್ಸಲ್ಲಿ ಮಾರ್ತಾ ಹೋಗಿ. ಹೇಗೆ ಅಂದರೆ, ಒಂದು ಬ್ಯಾಂಗಲ್ ಸೆಟ್ಟಿಗೆ ಒಂದು ರಿಂಗ್ ಆಫರ್ ಆಗಿ ಕೊಡ್ತಾ, ಅಂದರೆ 2 ಪ್ರಾಡಕ್ಟು ಒಂದೇ ಸಲ ಸೇಲ್ ಆಗಬೇಕು, ಆ ಥರ ಪ್ಲ್ಯಾನಿಂಗ್ ಮಾಡ್ತಾ ಮಾರಿ. ಆವಾಗ ನಿಮಗೆ ಒಂದು ಪ್ರಾಡಕ್ಟಿಗೆ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ ಫ್ರೆಂಡ್ಸ್, ಈ ಥರ ಆಫರ್ಗಳನ್ನ ಕೊಡ್ತಾ ಹೋದರೆ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಂಬೋ ಆಫರ್ನ ಕೊಡ್ತಾ ಹೋಗಿ. ಹಾಗೆ ಫೆಸ್ಟಿವಲ್ಸ್ಗೆ ಅಂತ ಕೆಲವೊಂದು ಡಿಸ್ಕೌಂಟ್ಗಳನ್ನ ನೀವು ಪ್ರಾಡಕ್ಟ್ ಮೇಲೆ ಕೊಡ್ಬೋದಾಗುತ್ತೆ. ಆವಾಗ ನಿಮ್ಮ ಪ್ರಾಡಕ್ಟಿಗೆ ಒಳ್ಳೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಪರ್ಚೇಸ್ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇನ್ನು ಆಫ್ಲೈನ್ ಮಾರ್ಕೆಟಿಂಗ್ ಅಂತ ಬಂದರೆ, ನಿಮ್ಮ ನಿಯರ್ ಇರುವ ಒಂದು ಫ್ಯಾನ್ಸಿ ಸ್ಟೋರ್ಸ್ ಆಗಿರ್ಬೋದು, ಯಾವುದೋ ಒಂದು ಹ್ಯಾಂಡಿಕ್ರಾಫ್ಟ್ಸ್ ಅಂಗಡಿಗಳಾಗಿರ್ಬೋದು, ಅಲ್ಲಿ ಕೂಡ ನೀವು ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು. ಅಥವಾ ಯಾವುದಾದ್ರು ಒಂದು ಎಕ್ಸಿಬಿಷನ್ ಆಗಿರ್ಬೋದು, ಯಾವುದೋ ಒಂದು ಜಾತ್ರೆಯಲ್ಲಿ ನಿಮ್ಮದೇ ಒಂದು ಓನ್ ಅಂಗಡಿ ಹಾಕ್ಕೊಂಡು ಸಹ ನೀವು ನಿಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ಬೋದು. ಇದರಿಂದ ತುಂಬ ಚೆನ್ನಾಗಿ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ, ಹಾಗೆ ನಿಮ್ಮ ಪ್ರಾಡಕ್ಟ್ ಕೂಡ ಸೇಲ್ ಆಗುತ್ತೆ. ಇದಲ್ಲದೆ ನೀವು ಇನ್ನು ಆನ್ಲೈನ್ ಅಂತ ಬಂದರೆ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಹಾಗೆ ನಿಮ್ಮದು ವಾಟ್ಸಪ್ ಗ್ರೂಪು ಸ್ಟೇಟಸ್ ಹಾಕ್ಕೊಬೋದು. ಇದಲ್ಲದೆ ನೀವು ಬ್ಯೂಟಿ ಸಲೂನ್ಸ್ಗಳು, ಹಾಗೆ ಲೇಡೀಸ್ಗಳದ್ದು ಕೆಲವೊಂದು ಕ್ಲಬ್ಗಳು, ಹಾಗೆ ಲೇಡೀಸ್ ಜಾಸ್ತಿ ಇರುವಂಥ ಪ್ಲೇಸ್, ಸಂಘ ಸಂಸ್ಥೆಗಳು, ಇಲ್ಲೆಲ್ಲ ಹೋಗ್ಬಿಟ್ಟು ನೀವು ಒಂದು ನಿಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ಬೋದು. ಇದೆಲ್ಲ ಒಂದು ಫಸ್ಟಿಗೆ ನಿಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಒಂದು ಸಲ ನೀವು ಪ್ರಮೋಟು ಕ್ಲೀನಾಗಿ ಮಾಡಿಕೊಂಡ್ರೆ ಅಂದರೆ ಆಮೇಲೆ ನಿಮಗೆ ಕಸ್ಟಮೈಸ್ಗೆ ಅವರೇ ನಿಮಗೆ ಕಾಲ್ ಮಾಡಿ ಹೇಳ್ತಾರೆ. ಇದರಲ್ಲಿ ನೀವು ನಿಮ್ಮ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೀವು ಹೇಗೆ ನಿಮ್ಮ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ತೀರಾ, ಹಾಗೆ ಕಸ್ಟಮರ್ಸಿಗೆ ಯಾವ ರೀತಿ ಸರ್ವಿಸ್ ಕೊಡ್ತೀರಾ, ಹಾಗೆ ನಿಮ್ಮ ಕಸ್ಟಮರ್ಸ್ನ ಯಾವ ರೀತಿ ಕಾಪಾಡ್ಕೊಳ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಿಮ್ಮ ಒಂದು ಕಸ್ಟಮರ್ಸ್ನ ಹಿಡಿದಿಟ್ಕೊಳ್ಬೇಕು ಅಂದರೆ ಅವರಿಗೆ ಇಷ್ಟ ಆಗೋಂಥ ಟ್ರೆಂಡಿಂಗ್, ಹಾಗೆ ಸೀಸನಲ್ ಜ್ಯುವೆಲರ್ಸ್ ನೀವು ಕಸ್ಟಮೈಸ್ ಮಾಡಿಕೊಡ್ತಾ ನಿಮ್ಮ ಕಸ್ಟಮರ್ಸ್ನ ನಿಮ್ಮ ಒಂದು ಕಂಟ್ರೋಲಲ್ಲಿರ್ಬೋದು. ಕಂಟ್ರೋಲ್ ಅಂದರೆ ಲೈಕ್ ನಿಮ್ಮ ಒಂದು ಪ್ರಾಡಕ್ಟ್ನ ಅವರು ಪರ್ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಒಂದು ಕಸ್ಟಮರ್ ಇಂಟ್ರಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಸ್ಟಮರ್ಸ್ ಜೊತೆಗೆ ಒಳ್ಳೆ ಸರ್ವಿಸ್ ಕೊಡಿ, ಅವ್ರ ಜೊತೆಗೆ ಒಳ್ಳೆ ಮಾತಾಡಿ, ಹಾಗೆ ಅವ್ರ ಕಸ್ಟಮರ್ಸ್ ಕೂಡ ಹ್ಯಾಪಿ ಆಗ್ತಾರೆ. ಅದರಿಂದ ನಿಮ್ಮ ಪ್ರಾಡಕ್ಟ್ ಕೂಡ ಹೆಚ್ಚಿನ ಮಟ್ಟದಲ್ಲೇ ಸೇಲ್ ಆಗುತ್ತೆ. ಇದೆಲ್ಲ ಆದಮೇಲೆ ನೀವು ಮರೀದೆ ಕಸ್ಟಮರ್ಸಿಂದ ಫೀಡ್ಬ್ಯಾಕ್ನ ತಗೊಳ್ಳಿ. ಒಂದು ವೀಡಿಯೋನೋ ಅಥವಾ ಒಂದು ಫೋಟೋನೋ ಅಥವಾ ಒಂದು ರೀಲ್ಸ್ ಟೈಪ್ ಅವ್ರ ಹತ್ರ ಮಾಡಿಸಿಟ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಮುಂದಿನ ಗ್ರೋತ್ಗೆ. ಅದನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಆ್ಯಂಡ್ ನೀವೊಂದು ಪ್ರಾಡಕ್ಟ್ನ ಮಾಡೋದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲನೂ ಸೇರಿಬಿಟ್ಟು ಒಂದು 200 to 250 ಆಗಿದ್ದರೆ ಅಂದರೆ ನೀವು 300ಇಂದ 350ವರೆಗೂ ನಿಮ್ಮ ಒಂದು ಪ್ರಾಫಿಟ್ ಮಾರ್ಜಿನನ್ನು ನಿಗದಿ ಮಾಡ್ಕೋಬಹುದು. ಇನ್ನು ಸಮಯ ಅಂತ ಬಂದರೆ ಈ ವರ್ಕಿಗೆ ಅಂತಲೇ ನೀವು ನಿಮ್ಮ ದಿನದಲ್ಲಿ ಒಂದು ಸ್ಟಾರ್ಟಿಂಗ್ ಆದರೆ 2 to 3 ಅವರ್ಸ್, ಆಮೇಲೆ ಅದೇ ಆ ವರ್ಕು ಚೆನ್ನಾಗಿ ಆಗ್ತಾ ಹೋಯಿತು ಅಥವಾ ನಿಮಗೆ ಒಂದು ಆರ್ಡರ್ಗಳು ಜಾಸ್ತಿ ಆಗ್ತಾ ಹೋದ್ವು ಅಂದರೆ ನೀವೊಂದು 3 to 4 ಅವರ್ಸ್ ಇದಕ್ಕೆ ಅಂತಲೇ ಮೀಸಲಿಡಬೇಕು. ಈ ರೀತಿ ಎಲ್ಲ ನೀವು ನಿಮ್ಮ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು, ಹಾಗೆ ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದಾಗಿದೆ. ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ ಬಿಸ್ನೆಸ್ ಮಹಿಳೆಯರಿಗೆ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇದು ಮನೇಲಿ ಕೂತು ಸುಮ್ಮನೆ ಕೂರೋ ಬದಲು ಏನಾದರೂ ಒಂದು ವರ್ಕ್ ಮಾಡಿ ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದಂಗೆ ಅದು ದೊಡ್ಡ ಮಟ್ಟದಲ್ಲೇ ಒಂದು ಸಕ್ಸಸ್ನ ನಮಗೆ ಕೊಡುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಮಹಿಳೆಯರು ಮನೆಯಲ್ಲಿ ಸುಮ್ಮನೆ ಕೂರಬೇಡಿ, ಏನಾದರೂ ಒಂದು ವರ್ಕ್ನ ಸ್ಟಾರ್ಟ್ ಮಾಡಿ.
ಏನು ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಡೈಲಿ ಕೂಡ ಒಂದು ಬಿಸ್ನೆಸ್ ಐಡಿಯಾಸ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಬದುಕನ್ನು ನೀವು ಕಟ್ಕೊಳ್ಬೋದು. ಹೊರಗಡೆ ಇನ್ನೊಬ್ಬರು ಕೈ ಕೆಳಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ಈ ಥರ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ಗಳು ತುಂಬಾ ಕೈ ಹಿಡಿತವೆ. ಹಾಗೆ ನಿಮ್ಮ ಒಂದು ಖರ್ಚಿಗಾಗಷ್ಟು ಟ್ರೈ ಮಾಡ್ಕೊಳ್ಳಿ, ಆಮೇಲೆ ಅದು ದೊಡ್ಡ ಮಟ್ಟದಲ್ಲೇ ನಿಮಗೆ ಸಕ್ಸಸ್ನ ತಂದುಕೊಡುತ್ತೆ. ದಯವಿಟ್ಟು ಇವಾಗಿಂದನೇ ಶುರು ಮಾಡಿ ಏನೇ ಇದ್ರೂ. ಓಕೆ, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸಿಲ್ಕ್ ಥ್ರೆಡ್ ಬಿಸ್ನೆಸ್ಸು. ಇದೇ ಥರ ವೀಡಿಯೋಗಳು ಅಂದರೆ ಒಂದು ಬಿಸ್ನೆಸ್ ಮನೆಯಿಂದನೇ ಚಿಕ್ಕದಾಗಿ ಆಮೇಲೆ ದೊಡ್ಡದಾಗಿ ಮಾಡುವಂಥ ಬಿಸ್ನೆಸ್ಗಳ ಐಡಿಯಾಸ್ ಬಗ್ಗೆ ನಾನು ಡೈಲಿ ನನ್ನ ಒಂದು ವೀಡಿಯೋದ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಥರ ವೀಡಿಯೋಸ್ಗಳಿಗೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ದಯವಿಟ್ಟು ಆನ್ಲೈನಲ್ಲಿ ಬರುವಂತಹ ಫೇಕ್ ಬಿಸ್ನೆಸ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ, ಬಟ್ ಅವೆಲ್ಲ ಫೇಕ್ ಆಗಿರ್ತವೆ. ನಿಮ್ಮ ಹತ್ರನೇ ಹಣ ಕಟ್ಟಿಸ್ಕೊಂಡು ಆಮೇಲೆ ನಿಮಗೆ ಕೆಲವೊಂದು ಮೋಸ ಆಗೋ ಚಾನ್ಸಸ್ ಆಗಿರುತ್ತೆ. ಸೊ ಆ ಥರ ಬಿಸ್ನೆಸ್ಗಿಂತ ಈ ಥರ ಮನೆಯಲ್ಲೇ ನಾವೇ ಓನಾಗಿ ಮಾಡುವಂಥ ಬಿಸ್ನೆಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಇದೇ ರೀತಿ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಐಡಿಯಾಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.